ಅವ್ರು ಯಾವಾಗ ಸಿನಿಮಾ ರಂಗಕ್ಕೆ ಶುರು ಹಚ್ಕೊಂಡ್ರು ಅಲ್ಲಿಂದ ಹಿಡಿದು ಎಲ್ಲವನ್ನೂ ವಿವರವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಜಾಸ್ತಿ ಹೇಳುವಂಥದ್ದು ಏನೂ ಇಲ್ಲ. ಎಲ್ಲ ಸಿನಿಮಾ ತಂಡಗಳು ಸಿನಿಮಾ ವಿಷಯ ಮಾಧ್ಯಮದ ಮುಂದೆ ಬಂದಾಗ, ಜನಗಳ ಮುಂದೆ ಬಂದಾಗ ನಾವು ತುಂಬ ಕಷ್ಟಪಟ್ಟು ಸಿನಿಮಾ ಮಾಡಿದ್ದೀವಿ. ದಯವಿಟ್ಟು ನಮ್ಮ ಸಿನಿಮಾ ನೋಡಿ ಅಂತ ಕೇಳ್ಕೊಳ್ಳೋದು ಸಹಜ. ಅದು ಬಿಟ್ಟು ಬೇರೆ ಏನು ಮಾಡೋದಕ್ಕೆ ಸಾಧ್ಯ? ಬೇರೆ ಏನೂ ಮಾಡೋದಕ್ಕೆ ಸಾಧ್ಯ ಇಲ್ಲ. ನಾವು ಕೂಡ ತುಂಬ ಇಷ್ಟಪಟ್ಟು ಜೊತೆ ಸ್ವಲ್ಪ ಕಷ್ಟಪಟ್ಟು ಈ ಸಿನಿಮಾ ಮಾಡಿದ್ದೀವಿ. ಸಿನಿಮಾ ಕತೆ ಚೆನ್ನಾಗಿದೆ, ಒಳ್ಳೊಳ್ಳೆ ನುರಿತ ಕಲಾವಿದರಿದ್ದಾರೆ, ರಂಗಭೂಮಿ ಕಲಾವಿದರಿದ್ದಾರೆ, ಈ ಥರ ದಿಗ್ಗಜರಿದ್ದಾರೆ. ಡೆಫಿನೆಟ್ಲಿ ಸಿನಿಮಾ ಚೆನ್ನಾಗಿರುತ್ತೆ. ಸಿನಿಮಾ ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಅಂತ ಗೊತ್ತಾಗೋದು ಸಿನಿಮಾ ನೋಡಿದ ಮೇಲೆ ಮಾತ್ರ. ಬಟ್ ದುರಂತ ಏನಂದರೆ ಇವತ್ತು ಸಿನಿಮಾ ಥಿಯೇಟ್ರ್ಗಳಿಗೆ ಹೋಗದೆ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ತೊಗೋತಿದ್ದಾರೆ ಜನ. ಅದಾಗಬಾರ್ದು. ಆಮೇಲೆ ಅತಿ ದುಡ್ಡು ಖರ್ಚು ಮಾಡಿದ ಸಿನಿಮಾಗಳು, ಹೆವಿ ಬಡ್ಜೆಟ್ ಇರೋ ಸಿನಿಮಾಗಳು, ಹೆವಿ ಪ್ರಮೋಷನ್ ಮಾಡಿದ ಸಿನಿಮಾಗಳು ಮಾತ್ರ ಸಿನಿಮಾಗಳು ಅನ್ನೋ ಮನೋಭಾವ ಹೋಗಬೇಕು. ಸಿನಿಮಾಗೆ ಕತೆ ಮುಖ್ಯ, ಮತ್ತು ನಿರ್ದೇಶಕ ಆ ಸಿನಿಮಾನ ಹೇಗೆ ನಿರೂಪಣೆ ಮಾಡಿರ್ತಾನೆ ಅನ್ನೋದು ಮುಖ್ಯ. ಅದಾದರೆ ಸಿನಿಮಾ ದೊಡ್ಡ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ ನಿಮಗೆ, ಸಣ್ಣ ಬಜೆಟ್ ಆದರೂ ಸಿನಿಮಾ ಹಿಡಿಸುತ್ತೆ. ಹಾಗಂತ ಈ ಸಣ್ಣ ಬಜೆಟ್ ಸಿನಿಮಾ ಅಂತ ನಾನು ಹೇಳ್ತಿಲ್ಲ. ಯಾವುದೇ ಸಿನಿಮಾ ಇರಲಿ, ಥಿಯೇಟ್ರಿಗೆ ಹೋಗಿ ಸಿನಿಮಾ ಬಗ್ಗೆ ಜಡ್ಜ್ಮೆಂಟ್ ಕೊಡಿ. ಆಮೇಲೆ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು, ನಾಟಕನ ಎಲ್ಲಿ ನೋಡಬೇಕು ಅಲ್ಲೇ ನೋಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಏನು ನೋಡಬೇಕು ಅದೇ ನೋಡಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಎಲ್ಲನೂ ನೋಡಿಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಹಾಗಾಗಿ ದಯವಿಟ್ಟು ಎಲ್ಲರೂ ಸಿನಿಮಾ ನೋಡಿ. ಹಾಗೆ ನಮ್ಮ ಮಾಧ್ಯಮ ಮಿತ್ರರು ಆದಷ್ಟು ಸಿನಿಮಾಗೆ ಹೆಚ್ಚಿನ ಪ್ರಚಾರ ಕೊಟ್ಟು ಜಾಸ್ತಿ ಜನ ಸಿನಿಮಾಗೆ ಬರೋ ಥರ ಮಾಡಿ ಈ ಒಂದು ಪುಟ್ಟ ತಂಡಕ್ಕೆ ದೊಡ್ಡ ಗೆಲುವು ಕೊಡಿಸಿ ಅಂತ ಪ್ರೀತಿಯಿಂದ ಕೇಳ್ಕೊತಿದ್ದೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್ ಸರ್. ಇನ್ ಕರ್ಕಿ ಸರ್, ಓವರ್ ಟು ಯು. ಥ್ಯಾಂಕ್ ಯು ಮ್ಯಾಮ್. ಹೆಚ್ಚಾಗಿ ಸಿನಿಮಾ ಕ್ಷೇತ್ರದಲ್ಲಿ ನಾನು ಕೆಲಸ ಮಾಡಿಲ್ಲ, ಆದರೆ ಸಿನಿಮಾ ನಂಟಿದೆ. ಏಕೆಂದರೆ ನಾನು ರಂಗಭೂಮಿ ಕ್ಷೇತ್ರದವನು. ಅಲ್ಲಿ ನಾನು ನಿರ್ದೇಶನ ಮಾಡಿರ್ತಕ್ಕಂಥ ಮುಖ್ಯಮಂತ್ರಿ ನಾಟಕ ಮುಖ್ಯಮಂತ್ರಿ ಚಂದ್ರು ಅಂತ ಕೊಡ್ತು. ಅದು 45 ವರ್ಷಗಳಿಂದ ನಡೀತಲೇ ಇದೆ ಮುಖ್ಯಮಂತ್ರಿ ನಾಟಕ. ಸೊ ಈಗ ಮುಖ್ಯಮಂತ್ರಿ ಚಂದ್ರು 500 ಸಿನಿಮಾಕ್ಕೂ ಹೆಚ್ಚು ಮಾಡಿದ್ದಾರೆ. ನಾನು ರಂಗಭೂಮಿಲಿ ಉಳಿದೆ, ಅವರು ಚಲನಚಿತ್ರ ಕ್ಷೇತ್ರ ಬಂದು. ನಾವೆಲ್ಲ ಟಿ ವಿ ಸೀರಿಯಲಲ್ಲಿ ಒಟ್ಟಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅನೇಕ ಸೀರಿಯಲ್ಗಳು ಮೊನ್ನೆ ಅಷ್ಟೇ ಯುಗಾಂತರದಲ್ಲಿ ನನ್ನ ವಿಶೇಷವಾಗಿ ಕರ್ಕಿಯವರೆಲ್ಲ ನಾವೆಲ್ಲ ಪಾತ್ರ ಮಾಡಿದ್ದೀವಿ. ನಮ್ಮ ಜೊತೆ ನಮ್ಮ ಅಳಿಯ ಇವರು. ಹೀಗೆ ಟಿ ವಿ ಧಾರಾವಾಹಿಗಳಲ್ಲಿ ಕೆಲಸ ಮಾಡಿದ್ವಿ. ಪ್ರವೀಣ್ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಅವ್ರಿಗೆ ಒಳ್ಳೇದಾಗಬೇಕು. ಮತ್ತು ನಮ್ಮ ಭಗತ್ ರಾಜ್ ನಮ್ಮನ್ನೆಲ್ಲ ಹಿಡಿದು ಬನ್ನಿ ಸರ್ ನೀವೆಲ್ಲ ಬರಬೇಕು ಮಾಡಿ ಅಂಥೇಳಿ ಒಂದೊಂದು ಚೊಕ್ಕ ಪಾತ್ರವನ್ನು ಕೊಟ್ಟಿದ್ದಾರೆ. ಚಿಕ್ಕ ಪಾತ್ರ ಇರ್ಬೋದು, ಆದರೆ ಚೊಕ್ಕ ಪಾತ್ರ, ಅದಕ್ಕೊಂದು ಬಿಗಿನಿಂಗ್, ಡೆವಲಪ್ಮೆಂಟ್ ಆ್ಯಂಡ್ ಅದರಲ್ಲೇ ಒಂದು ರೀತಿಯ ಉತ್ತಮವಾದ ಪಾತ್ರ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆ ಒಳ್ಳೆಯದಾಗಲಿ ಮತ್ತು ಠಾಣೆ ಗೆಲ್ಲಲಿ ಅಂಥೇಳಿ ನಿಮ್ಮೆಲ್ಲರ ಪರವಾಗಿ ನಾನು ಠಾಣೆ ಟೀಮ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.